ಮಾಡ್ತಾ ಇದ್ದಾರಲ್ಲ ನೋಡಿದ್ರೆ ಕಲೆ ಇರುತ್ತೆ. ಒಂದು ಹೋಮಿಸೈಡಲ್ ಹ್ಯಾಂಗಿಂಗ್. ಹಾಂ, ಈ ಕೇಸ್ನ ರೀಕನ್ಸ್ಟ್ರಕ್ಷನ್ ಮಾಡಿದ್ವಿ. ನಾರ್ಮಲಾಗಿ ನೀವು ಕ್ರೈಮ್ ಸೀನ್ ಅಂತ ತಗೊಂಡ್ರೆ ಇದೇ ಥರ ಇರುತ್ತೆ. ಓಕೆನಾ. ಈಗ ಹೋಮಿಸೈಡಲ್ ಹ್ಯಾಂಗಿಂಗ್ ಅಂತಂದರೆ ಈಗ ಒಬ್ಬರನ್ನ ಸಾಯಿಸ್ಬಿಟ್ಟು ಅವ್ರನ್ನ ಹ್ಯಾಂಗ್ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸೊ ಈಗ ಹ್ಯಾಂಗಿಂಗ್ ಅಂತ ತಗೊಂಡ್ರೆ ಆಕ್ಸಿಜನ್ ಸಪ್ಲೈ ಅಂದರೆ ಉಸಿರು ಕಟ್ಟಿ ಸಾಯೋದನ್ನ ಹ್ಯಾಂಗಿಂಗ್ ಅಂದರೆ ಆರ್ಟಿಫಿಷಿಯಲ್ ಡೆತ್ ಅಂತ ಕರಿತೀವಿ. ಸೊ ಹ್ಯಾಂಗಿಂಗ್ ಅಂತ ತಗೊಂಡ್ರೆ ಅದರಲ್ಲಿ 4 ಟೈಪ್ ಇದೆ. ಒಂದು ಬಂದು ಸೂಸೈಡಲ್ಲು, 2ನೇದು ಹೋಮಿಸೈಡಲ್ಲು, 3ನೇದು ಆಕ್ಸಿಡೆಂಟಲ್ಲು, 4ನೇದು ಜುಡಿಷಿಯಲ್. ಇವಾಗ ನೀವು ನೋಡ್ತಾ ಇರೋದು ಬಂದು ಹೋಮಿಸೈಡಲ್ ಹ್ಯಾಂಗಿಂಗ್. ಓಕೆನಾ. ಈಗ ಸೂಸೈಡಲ್ ಹ್ಯಾಂಗಿಂಗ್ ಅಂತ ತಗೊಂಡ್ರೆ ಒಬ್ಬ ಪರ್ಸನ್ ಅವನೇ ಇಂಟೆನ್ಷನಲ್ಲ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಅದನ್ನು ಸೂಸೈಡಲ್ ಅಂತ ಕರಿತೀವಿ. ಸೊ ಈಗ ಆಕ್ಸಿಡೆಂಟಲ್ ಹ್ಯಾಂಗಿಂಗ್ ಅಂತಂದರೆ ಯಾರೋ ಒಬ್ಬ ಮರ ಹತ್ತಿರ್ತಾನೆ, ಬೈ ಸ್ಲಿಪ್ಪಾಗಿ ಬೈ ಚಾನ್ಸಾಗಿ ಬಿದ್ದೋಗ್ಬಿಡ್ತಾನೆ, ಕೊಂಬೆಗೋ ಇಲ್ಲ ರೆಂಬೆಗೆ ಏನಕ್ಕೋ ಸಿಗಾಕೊಂಬಿಟ್ಟು ಹ್ಯಾಂಗ್ ಆಗಿಬಿಡುತ್ತೆ. ಸೊ ಇನ್ನೊಂದು ಕೇಸ್ ನೀವು ತಗೊಬೇಕು ಅಂತಂದರೆ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಶಾಲ್ ಇರುತ್ತಲ್ಲ ಅದು ಟೈರ್ಗೆ ಸಿಗಾಕೊಂಬಿಟ್ಟು ಹ್ಯಾಂಗ್ ಆಗ್ಬಿಡುತ್ತೆ. ಸೊ ಅದನ್ನು ಆಕ್ಸಿಡೆಂಟಲ್ ಹ್ಯಾಂಗಿಂಗ್ ಅಂತ ಕರಿತೀವಿ. ಈಗ ಜುಡಿಷಿಯಲ್ ಹ್ಯಾಂಗಿಂಗ್ ಅಂತ ತಗೊಂಡ್ರೆ ಇದು ಡೆತ್ ಪೆನಾಲ್ಟಿ ಕೊಡ್ತಾರಲ್ಲ ಅದನ್ನು ಜುಡಿಷಿಯಲ್ ಹ್ಯಾಂಗಿಂಗ್ ಅಂತ ನಾವು ಕರಿತೀವಿ. ಸೊ ಇದು 4 ಟೈಪ್ಸ್ ಆಫ್ ಹ್ಯಾಂಗಿಂಗ್. ಓಕೆನಾ. ಈಗ ಇದು ಬಂದು ಸೂಸೈಡಲ್ಲಿ ಕಾಣಿಸೋ ಎಫೆಕ್ಟ್. ಅಂದರೆ ಒಂದೊಂದು ಥರ ಡೆತ್ ಆದಾಗ ಒಂದೊಂದು ಥರ ಎಫೆಕ್ಟ್ ಕಾಣುತ್ತೆ. ಬಟ್ ಇದು ಬಂದು ಹೋಮಿಸೈಡಲ್ಲಿ ಇರಲ್ಲ. ಓಕೆನಾ. ಯಾಕಂದರೆ ಬಾಡಿ ಫುಲ್ಲು ಸ್ಟಿಫ್ ಆಗಿಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ ಅದರಲ್ಲಿ. ಇನ್ಸೆನ್ಸ್ ಹ್ಯಾಂಗ್ ಮಾಡುವಾಗ ಕತ್ತಿನ ಹತ್ರ ಕಟ್ಟೋಗಿ ಬಿದ್ದುಬಿಟ್ರೆ ಇಲ್ಲ, ಹಿಂಗೆ ಬೀಳಲ್ಲ. ಬಿದ್ದರೆ ಇನ್ಸೆನ್ಸ್ ಬಿದ್ದರೆ ಇಲ್ಲ ಬೀಳಲ್ಲ. ಇನ್ಸೆನ್ಸ್ ಓವರಾಗಿ ರೋಪ್ ಟೈಟಾಗಿ ಕಟ್ಟಾಗಿ ಬಿದ್ದೋಯ್ತು ಅವಾಗ ಇಲ್ಲ, ನೀವು ಕರೆಕ್ಟಾಗಿ ಕ್ವಶನ್ ಕೇಳಲ್ಲ. ಅಂದರೆ ಇವಾಗ ಹ್ಯಾಂಗ್ ಮಾಡಿರ್ತೀವಲ್ವಾ, ಅದು ಓವರಾಗಿ ಟೈಟ್ ಆದರೆ ನಾವು ಸತ್ತೋಯ್ತೀವಿ. ಇವಾಗ ಥೀಫ್ ಎಲ್ಲ ಬಂದ್ಬಿಟ್ಟು ಒಬ್ರನ್ನ ಹ್ಯಾಂಗ್ ಮಾಡ್ತಾರಲ್ವಾ, ಅವರು ಸ್ಟ್ರ್ಯಾಂಗ್ಯುಲೇಷನ್ ಕೇಸಿಗೆ ಬಂದಿದೆ. ಇದು ಥ್ರಾಟ್ಲಿಂಗ್ ಅಂತ ಕರಿತೀವಿ. ಓಕೆನಾ. ಅದು ಬೇರೆ ಕೇಸು, ಇದು ಹ್ಯಾಂಗಿಂಗ್ ಬೇರೆ ಕೇಸು. ಅದೇ ಬೇರೆ ಟಾಪಿಕ್, ಇದೆ ಬೇರೆ ಟಾಪಿಕ್. ಥ್ರಾಟ್ಲಿಂಗ್ ಅಂತ ತಗೊಂಡ್ರೆ ಒಬ್ರು ಕತ್ತಿ ಹಗ್ಗ ಹಾಕ್ಬಿಟ್ಟು ಹಿಂಗೆ ಟೈಟ್ ಮಾಡಿ ಹೊಡೆದ್ಬಿಡ್ತಾರಲ್ಲ, ಅದು ಥ್ರಾಟ್ಲಿಂಗ್. ಓಕೆನಾ. ಇದು ಬಂದು ಸೂಸೈಡಲ್ಲಿ ಇದೆಲ್ಲ ಕಾಮನ್ ಆಗಿ ಕಾಣಿಸೋ ಎಫೆಕ್ಟ್ಸ್. ಓಕೆನಾ. ಏನೇನಂತಂದರೆ ಇಯರ್ ಬ್ಲೀಡಿಂಗ್ ಇರುತ್ತೆ, ಹಾಸ್ಟೆಲ್ ಬ್ಲೀಡಿಂಗ್ ಇರುತ್ತೆ, ಪುಟ್ಬಿಟ್ಟು ಟಂಗ್ ಇರುತ್ತೆ. ಅಂದರೆ ನೀವು ಯಾರನ್ನ ಸೂಸೈಡ್ ಮಾಡ್ಕೊಂಡಿರೋದು ನೋಡಿದರೆ ಅವರು ನಾಲಿಗೆ ಕಚ್ಕೊಂಡಿರ್ತಾರೆ. ಸೊ ಅದನ್ನ ಪುಟ್ಬಿಟ್ಟು ಟಂಗ್ ಅಂತ ಕರಿತೀವಿ. ಸಲೈವ ಡ್ರಿಬ್ಲಿಂಗ್ ಇರುತ್ತೆ, ಅಂದರೆ ಸಲೈವೆಲ್ಲ ಆಚೆ ಬಂದಿರುತ್ತೆ. ಸೊ ಇದು ನೇಲ್ ಸ್ಕ್ರ್ಯಾಚಸ್. ಇದು ಏನಕ್ಕಾಗುತ್ತೆ ಅಂದರೆ ಕೆಲವೊಂದು ಕೇಸಲ್ಲಿ ಅವ್ರು ಹ್ಯಾಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಆವಾಗ ಅವರು ಬಿಚ್ಕೊಳ್ಳೋಣ ಅಂತ ಟ್ರೈ ಮಾಡೋಕೆ ಹೋಗ್ತಾರೆ. ಆವಾಗ ನೇಲ್ ಸ್ಕ್ರ್ಯಾಚು ಕತ್ತಲ್ಲಿ ಬಿದ್ದುಬಿಟ್ಟು. ಇದು ಲಿಗೇಚರ್ ಮಾರ್ಕ್, ಇಲ್ಲಿ ಕಾಣಿಸ್ತಿದೆ. ಲಿಗೇಚರ್ ಮಾರ್ಕ್ ಅಂದರೆ ಏನು ಅಂತಂದರೆ, ಈಗ ನಾವು ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ, ಈಗ ಮೇ ಬಿ ಏನಾಗಿರ್ಬೋದು ಮೆಟೀರಿಯಲ್. ಈಗ ಅಲ್ಲಿ ನಾವು ಥ್ರೆಡ್ ಯೂಸ್ ಮಾಡಿದ್ದೀವಿ, ಆ ಥ್ರೆಡ್ ಮೇಲೆ ಏನೇನು ಪ್ಯಾಟರ್ನ್ಸ್ ಫಾರ್ಮ್ ಇರುತ್ತೋ ಆ ಪ್ಯಾಟರ್ನ್ಸು ಸ್ಕಿನ್ ಮೇಲೆ ಪ್ರೊಡ್ಯೂಸ್ ಆಗಿದೆ. ಇದು ವಯರ್ ಆಗಿರ್ಬೋದು, ಇಲ್ಲ ಬೇರೆ ರಂಬೆ ಇದು ಕೊಂಬೆದೇನೋ ಒಂದು ಇದಾಗಿರ್ಬೋದು, ಇಲ್ಲ ಪ್ಲಾಸ್ಟಿಕ್ ವಯರ್ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಆ ಪ್ಯಾಟರ್ನ್ ಕತ್ ಮೇಲೆ ಬಿದ್ದಿದೆ, ಅದು ನಾವು ಲಿಗೇಚರ್ ಮಾರ್ಕ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟು ಬಂದು ಬಾಡಿ ಮೇಲೆ ಇದು ಹೇಳಿದ್ನಲ್ಲ ಸಲೈವರಿ ಸ್ಟೇನ್ಸು ಬಾಡಿ ಮೇಲೆ ಕಾಣಿಸುತ್ತೆ. ಓಕೆನಾ. ಮೇಲ್ಸಲ್ಲಿ ತಗೊಂಡ್ರೆ ನಿಮಗೆ ಸೆಮೆನ್ ಮತ್ತು ಯೂರಿನ್ ಔಟ್ ಆಗ್ತದೆ. ಇದು ಬಂದು ಪೋಸ್ಟ್ ಮಾರ್ಟಮ್ ಲಿವಿಡಿಟಿ. ಒಬ್ಬ ಫಾರೆನ್ಸಿಕ್ ಅಂತ ತಗೊಂಡ್ರೆ ಮೇಯ್ನಾಗಿ ಪೋಸ್ಟ್ ಮಾರ್ಟಮ್ ಲಿವಿಡಿಟಿ ನೋಡಬೇಕು. ಇದು ಹೋಮಿಸೈಡಲ್ಲ ಇಲ್ಲ ಸೂಸೈಡಲ್ಲ ಅಂತ ನೋಡೋದು. ಈಗ ಪೋಸ್ಟ್ ಮಾರ್ಟಮ್ ಲಿವಿಡಿಟಿ ಅಂದರೆ ಏನು ಅಂತಂದರೆ, ಈಗ ಅದೇನಿಲ್ಲ, ಸಿಂಪಲ್ ಬ್ಲಡ್ ಕ್ಲಾಟಿಂಗ್ ಅಷ್ಟೇ. ಬ್ಲಡ್ ಕ್ಲಾಟ್ ಆಗಿ ಪರ್ಪಲ್ ಕಲರಲ್ಲಿ ವಿಸಿಬಲ್ ಆಗಿದೆ. ಸೊ ಬಾಡಿ ಯಾವ ಪೊಸಿಷನಲ್ಲಿ ಇದೆಯೋ ಆ ಪೊಸಿಷನಲ್ಲಿ ಮಾತ್ರ ಡ್ಯೂ ಟು ಗ್ರಾವಿಟಿ. ಮೇಯ್ನಾಗಿ ಈಗ ಸೂಸೈಡ್ ಅಂತ ತಗೊಂಡ್ರೆ ಬಾಡಿ ಈ ಪೊಸಿಷನಲ್ಲಿ ಇರುತ್ತೆ. ಸೊ ಈಗ ಗ್ರಾವಿಟಿ ಕೆಳಗಡೆ ಇದೆಯಲ್ಲ, ಈಗ ಬಾಡಿಲಿರೋ ಬ್ಲಡ್ಡೆಲ್ಲ ಕೆಳಗಡೆ ಹೋಗಿ ಸಸ್ಪೆಂಡ್ ಆಗಿಬಿಡುತ್ತೆ. ಅಂದರೆ ತೊಡೆಯಿಂದ ಕಾಲುವರೆಗೂ ನೋಡ್ಕೊಬೋದು, ಫುಲ್ಲು ಪರ್ಪಲ್ ಕಲರ್ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ಗ್ರಾವಿಟಿ ಇರೋ ಕಾರಣದಿಂದ ಬ್ಲಡ್ಡೆಲ್ಲ ಕ್ಲಾಟಾಗಿ ಒಂದು ಕಡೆ ಸಸ್ಪೆಂಡ್ ಆಗಿಬಿಡುತ್ತೆ. ಈಗ ಇದಾಗೋದು ಬಂದು ಡೆತ್ ಆಗಿ 1 to 3 ಅವರ್ಸಲ್ಲಿ ಪೋಸ್ಟ್ ಮಾರ್ಟಮ್ ಲಿವಿಡಿಟಿ ಫಾರ್ಮ್ ಆಗಿಬಿಟ್ರು. ಸೊ ಈಗ ಯಾರೋ ಸೂಸೈಡು ಅಂದರೆ ಈಗ ಹೋಮಿಸೈಡಲ್ ಅಂತ ತಗೊಂಡ್ರೆ ಒಬ್ಬನ ಸಾಯಿಸ್ಬಿಟ್ಟು ಹಿಂಗೆ ಮಲಗಿಸಿರ್ತಾರೆ. ಸೊ ಬಾಡಿ ಪೊಸಿಷನ್ನು ಹಿಂಗಿರಲ್ಲ, ಅವರು ಹಿಂಗೆ ಕೆಳಗಡೆ ಇರುತ್ತಲ್ಲ. ಸೊ ಆಗ ಬೆನ್ನ ಹಿಂದ್ಗಡೆ ಫುಲ್ಲು ಪರ್ಪಲ್ ಆಗಿ ಕಾಣುತ್ತೆ. ಇದು 2 to 3 ಅವರ್ಸ್ ಇದ್ರೆ ಹಿಂಗಿರುತ್ತೆ. 1 to 2 days ಹೋಗಿದ್ರೆ 1 to 2 days ಹೋಗಿದ್ರೆ ಇನ್ನೂ 2 ಇದೆ. ಆದರೆ ಇನ್ನೂ 2 ಪ್ರಾಸೆಸ್ ಇದೆ. ಓಕೆನಾ. ಆಲ್ಗರ್ಮಾಟಿಸ್ ಅಂತ ಇದೆ, ರೈಗರ್ಮಾಟಿಸ್ ಅಂತ ಇದೆ. ಆಲ್ಗರ್ಮಾಟಿಸ್ ಅಂತಂದರೆ ಕೂಲಿಂಗ್ ಆಫ್ ದಿ ಬಾಡಿ. ಇದು ಬಂದು
12 ಅವರ್ಸ್ 2 to 12 ಅವರ್ಸಲ್ಲಿ ಫಾರ್ಮ್ ಆಗುತ್ತೆ. ಇನ್ನೊಂದು ಬಂದು ರೈಗರ್ ಮಾರ್ಟಿಸ್ ಅಂತ ಇದೆ. ಇದು ಇಟ್ಕೊಂಡು ಈಸಿಯಾಗಿ ಹೇಳ್ಬೋದು. ರೈಗರ್ ಮಾರ್ಟಿಸ್ ಅಂದರೆ ಸ್ಟಿಫ್ನಿಂಗ್ ಆಫ್ ದಿ ಬಾಡಿ. ಸೊ ಇದು ಬಂದು 3 ಅವರ್ಸ್ ಡೆತ್ ಆಗಿ 3 ಅವರ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. 3 ಅವರ್ಸಿಂದ 12 ಅವರ್ಸ್ವರೆಗೂ ಲಿಮಿಟ್ ಇದೆ. ಸೊ ಈಗ ರೈಗರ್ ಮಾರ್ಟಿಸಲ್ಲಿ ಏನು ಅಂತಂದರೆ ಸ್ಟಿಫ್ ಆಗುತ್ತೆ ಬಾಡಿ. ಈಗ ಬಾಡಿ ಡೆತ್ ಆಗಿ 6 ಅವರ್ಸ್ ಆಗಿದೆ, ನಾವು ಹೋಗಿ ಬಾಡಿ ಚೆಕ್ ಮಾಡ್ಬೋದು. ಆಗ ಕೈ ಏನಾರ ಇಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತಂದರೆ 6 ಅವರ್ಸ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಫುಲ್ಲು ಸ್ಟಿಫ್ ಆಗಿದೆ, ಇಷ್ಟೇ ಮೂಮೆಂಟೇ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೈ ಹಿಂಗೆ ಎತ್ತಕ್ಕೆ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಡೆತ್ ಆಗಿ 12 ಅವರ್ಸ್ ಆಗಿಬಿಟ್ಟಿದೆ ಅಂತ ಕನ್ಸಿಡರ್ ಮಾಡ್ಕೊಂಡು. ಸೊ ಅದನ್ನು ಈ ಮೂರು ಪ್ರಾಸೆಸ್ ಬಂದು ಡೆತ್ ಆಗಿ ಅದಂತ. ಇದು ಬಂದು ಐ ಸಸ್ಪೆನ್ಷನ್ ನಾಟ್ ಅಂತ ಕರಿತೀವಿ. ಈಗ ಅವರು ಸಾಯ್ಬೇಕಾದ್ರೆ ಯಾವುದೋ ಒಂದು ತುಂಬ ಹೈಟಲ್ಲಿರೋ ಮರಕ್ಕೆ ಎತ್ತಾಕ್ಬಿಟ್ಟಿರ್ತಾರೆ, ಅವರು ಸಡನ್ನಾಗಿ ಬಿದ್ದಾಗ ಜರ್ಕಿಗೆ ಡೆತ್ ಆಗಿಬಿಡುತ್ತೆ. ಸೊ ಅದನ್ನು ಹೈ ಸಸ್ಪೆನ್ಷನ್ ನಾಟ್ ಅಂತ ಕರಿತೀವಿ. ಲೋ ಸಸ್ಪೆನ್ಷನ್ ಅಂದರೆ ತುಂಬ ಹೈಟ್ ಕಡಿಮೆ ಇರುತ್ತೆ, ಹೈಟ್ ಕಡಿಮೆಯಿಂದ ಹ್ಯಾಂಗ್ ಮಾಡ್ಕೊಂಡಿರ್ತಾರಲ್ಲ ಅದು ಲೋ ಸಸ್ಪೆನ್ಷನ್ ನಾಟ್ ಅಂತ ಕರಿತೀವಿ. ಫ್ಲಿಪ್ ನಾಟ್ ಅಂತಂದರೆ ಕೆಲವೊಂದು ಕೇಸಸಲ್ಲಿ ಏನು ಅಂತಂದರೆ ನಾಟ್ ಬಂದು ತುಂಬ ಲೂಸಾಗಿ ಹಾಕ್ಬಿಟ್ಟಿರ್ತಾರೆ. ಸೊ ಆಗ ನಾಟ್ ಲೂಸ್ ಆಗಿರ್ಬೇಕಾದ್ರೆ ಈ ಲಿಗೇಚರ್ ಮಾರ್ಕ್ ಇದೆಯಲ್ಲ ಇದರಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಅಂದರೆ ಸ್ಟ್ರಗಲ್ ಗೊತ್ತಾಗ್ಬಿಡುತ್ತೆ. ಅಂದರೆ ಈ ಮಾರ್ಕ್ ಈ ಪ್ಯಾಟರ್ನ್ ಇದೆಯಲ್ಲ ಇದರಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಅಂದರೆ ಕಂಟಿನ್ಯೂಸ್ ಆಗಿರೋಲ್ಲ, ಅದನ್ನು ಇದು ಮಾಡ್ತಾರೆ.